ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣದ ನೂತನ ಪುರಸಭೆ ಮಳಿಗೆ ಸಮೀಪದಲ್ಲಿ ಇದ್ದ ಚಿಕ್ಕ ಬಂಗಾರದ ಅಂಗಡಿಯ ಡಬ್ಬಿಯನ್ನ ಯಾವುದೇ ನೋಟಿಸ್ ಕೊಡದೆ ಪುರಸಭೆ ಮುಖ್ಯಾಧಿಕಾರಿ ಮಾನಪ್ಪ ಗೋನಾಲ್ ಹಾಗೂ ಭುವನೇಶ್ ನಾಯಕ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತ ಸಂಘದ ಮುಖಂಡ ಗೋವಿಂದ ಪತ್ತರ್ ಆಗ್ರಹ ಮಾಡಿದ್ದಾರೆ. ಈ ಕುರಿತು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಿದ ಅವರು, ಅಂಗಡಿಯ ಡಬ್ಬಿಯಲ್ಲಿ ಗ್ರಾಹಕರ ಆಭರಣಗಳು ಹಾಗೂ ಸುಮಾರು 5,000 ನಗದು ಇತ್ತು. ಅಂಗಡಿ ಮಾಲೀಕರು ಸ್ಥಳದಲ್ಲಿ ಇಲ್ಲದ ಸಂದರ್ಭದಲ್ಲಿ ಪ್ರಭಾವಿಗಳ ಮಾತು ಕೇಳಿ ಅಧಿಕೃತವಾಗಿ ಡಬ್ಬಿಯನ್ನು ತೆಗೆದುಕೊಂಡು ಹೋಗಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಡದೆ ಕೈಗೊಂಡಿರುವ ಕ್ರಮದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಮನವಿಯಲ್ಲಿ ಒತ್ತಾಯ ಮಾಡಲಾಗಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಅಂತ ಗೋವಿಂದ ಪತ್ತರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಮಣ್ಣು ಕಿತ್ತಿನ ಅಂತ ಉದ್ದೇಶಪೂರ್ವಕ ಕಿತ್ತಿನ ನೀವೇನು ಹೇಳಿದಾಗ 2 ರೂಪಾಯಿ ಕಿತ್ತೀರಿ ಅವ್ರಿಗೆಲ್ಲ ಅನ್ಕೊಂಡು ಏನಪ್ಪ ಅಂತಂದ್ರೆ ಮಣ್ಣು ಹಾಕಾಡಿ ನಮ್ಮ ಮಣ್ಣು ನಾವು ಕಡ್ಸೋ ಮಕ್ಕಳು ಕರೀತಾರೆ. ನಾನು ಓಡಲ್ಲ ಈಗ ಎಲ್ಲರಿಗೂ ನೋಟಿಸ್ ಕೊಡೈತಿಲ್ಲ. ನೀವು ಯಾವ ಹೌದ್ರಿ ನಮ್ದು ಒಂದೇ ಇಲ್ರಿ ಅದು ಕಟಾಯಿನ ಏನ್ ಮಾಡಿದ್ರಿ ಎಲ್ಲ ಈಗ ನೋಟಿಸ್ ಕೊಡ್ಬೇಕಿಲ್ಲ ನಿಮ್ಮ ಕಾನೂನು ಪ್ರಕಾರ ನಿಮ್ಮ ಮುನ್ಸಿಪಾಲಿಟಿ. ಹೌದ್ರಿ ಯಾರು ನಾವು ಈಗ ಇಟ್ಟಿಲ್ಲ ಅವಾಗ ಎಷ್ಟು ದಿನ ಇಟ್ಟಿನ ಹೌದಾ? ಹೌದ್ರಿ ಅದು ಬರಬರ ನೋಟಿಸ್ ಕಾನೂನು ಪ್ರಕಾರ ನೋಟಿಸ್ ಐತಿಲ್ಲ. ಎಲ್ಲ ಎಲ್ಲಿ ರೋಡ್ ಮ್ಯಾಗ ಇರ್ಲಿ ಎಲ್ಲೇನು ಇರಲಿ ನಿಮ್ಮ ಮುನ್ಸಿಪಾಲಿಟಿ ಕಾನೂನು ಪ್ರಕಾರ ನಿಮ್ಮ ನೋಟಿಸ್ ಐತಿಲ್ಲ. ಕಾನೂನು ಪ್ರಕಾರ ನೋಟಿಸ್ ಕೊಡ್ಬೇಕು. ನಮ್ಗೆ 2 ರೂಪಾಯಿ ಕಿತ್ತಿ ಎಲ್ಲ ಡಬ್ಬಿಗಳು ಅಂತಂದಿರಲ್ಲ, ನಾವು ಏನಾದ್ರು ಠರಾವ್ ಪಾಸ್ ಮಾಡಿ ಕಿತ್ತೀವಿ ಅಂತ ಹೇಳಿರಲ್ಲ. ನಿಮ್ಗೇನು ಸರ್ಕಾರದ ಆದೇಶನ ನೀವು ಮಾಡಿ ಬೇಡಂಗಲ್ಲ. ನಮ್ಗೆ ಹೇಳಾರ್ದ ಕೇಳೋರು ಮಾಡಿರಲ್ಲ, ಸಂತೋಷ. ಇದಕ್ಕೆ ಸಂತೋಷ. ಒಂದು ಫೋನ್ ಹಚ್ಚ ನೀವು ಮಾಡ್ಬೇಕಾಗಿತ್ತು. ನಮ್ಮ ಸಾಮಾನು ಡಬ್ಬಿನ ಕಿತ್ಕೊಂತಿದ್ದೆ ಬಂಗಾರ ಬೆಳೆ ಇರ್ತಾವ ಎಲ್ಲ ವೈದ್ಯರು ಎಲ್ಲ ಎದಕ್ಕೂ ಬರ್ಲಾರ್ದಂಗೆ ಆಗ್ಯದ. ವೈದ್ಯರೆಲ್ಲ ಸಾಕು ಮಣ್ಣು ಹಾಕ್ರಿ ಆಮೇಲೆ ಏನಪ್ಪ ಅಂತಂದ್ರೆ ನೀವು ಎಲ್ಲ ವೈದ್ಯ ಮಾಡಿ ಬೇಕಾದ್ರೆ ಗೋವಿಂದಣ್ಣ ನೀವು ಸುಮ್ಮನೆ ಸರ್ ಅವ್ರು ಏನು ಹೇಳ್ತಾರೆ ಕೇಳಿ ಸುಮ್ಮನೆ ಕೆಳಗಜ್ಜಿ ಗುರುತು ಮಾಡಿ ಲೇಬರ್ ತಗೋ ಸ್ಟ್ರಾಂಗ್ ಆಗಿ ಇದು ಮಾಡು ಇರ್ಲಿ ಕರ್ಸ್ ಪೊಲೀಸರ್ನ ಅಷ್ಟು ಮಾಡಿ ಅಂದ್ರೆ ಯಾರಿಗೆ ಅನ್ಯಾಯ ಆಗಲ್ಲ. ಎಲ್ಲ ಸೈನ್ ಮಾಡಿ ನಾನು ಬರ್ಕೊಡ್ರಿ ರೇಟಿಂಗ್ ಬರ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಎಚ್ಆರ್ ಬಡಿಗೇರ್, ನಿಂಗಣ್ಣ ಗೋನಾಲ್, ನಾಗರಾಜ್ ಓಕುಳಿ, ರಾಮಪ್ಪ ಕೋರಿ, ಭೀಮಣ್ಣ ಅಡೋಡಗಿ, ಬಸವರಾಜ್ ಹೋತಪೇಟ, ಗೋಪಾಲ್ ಗೋಕಿಕೇರಿ, ಮಾರ್ತಂಡಪ್ಪ ಗೋನಾಲ್ ಸೇರಿ ರೈತ ಸಂಘದ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.